ಇವತ್ತಿಗೆ ಸರಿಸುಮಾರು 2 ವರ್ಷದ ಮೇಲೆ 2 ತಿಂಗಳು ಆಗೇ ಹೋಯ್ತು. ನಾವು ನಮ್ಮ ಸ್ನೇಹಿತರನ್ನ ನಮ್ಮ ಕಾಲೇಜನ್ನು ಬಿಟ್ಟು ಜವಾಬ್ದಾರಿ ಅಂತ ಹೊರಟು. ಸಿಕ್ಕಿಲ್ಲ ಅಂತೇನಿಲ್ಲ, ಸಿಗ್ತಾರೆ ಅಲ್ಲೋ ಇಲ್ಲೋ ಮದುವೆಲೋ ಅಥವಾ ವಾಟ್ಸಪ್ ಸ್ಟೇಟಸಲ್ಲೋ. ಆದರೆ ಕಾಲೇಜಲ್ಲಿ ಸಿಗ್ತಿದ್ದಂತಹ ಟೈಮ್ ಇವಾಗ ಕೊಡೋಕ್ಕಾಗಲ್ಲ. ಯಾಕೆಂದರೆ ನನ್ನ ಜೊತೆ ಅವರು ಕೂಡ 2 ವರ್ಷದ ಮೇಲೆ 2 ತಿಂಗಳು ಆಗೇ ಹೋಯ್ತು ಅವ್ರ ಜವಾಬ್ದಾರಿಗಳನ್ನು ಬೆನ್ನಿಗೆ ಏರಿಸ್ಕೊಂಡು. ಅಪ್ಪ ಅಮ್ಮ ಖರ್ಚು ದುಡ್ಡು ಕೊಡಬೇಕಾದ್ರೆ ಅನ್ನಿಸ್ತಿತ್ತು ಕೆಲವು ಸಲ, ಯಾಕಪ್ಪ ಇಷ್ಟೊಂದು ಕಂಜೂಸ್ ಮಾಡ್ತಾರೆ ಅಂತ. ಬಟ್ ಇವಾಗ ಅನ್ನಿಸ್ತಿದೆ ಒಂದೊಂದು ರೂಪೀಸ್ನ ಹಿಂದಿರೋ ಶ್ರಮ. ಇವತ್ತು ನೀವು ಎಲ್ಲಿಗೆ ಬಂದಿದ್ದು ಮೇಡಮ್? ನಾವು ಇವತ್ತು ವಿಕಾಸ್ನವರ ಮನೆಗೆ ಬಂದಿದ್ದು ಗೃಹ ಪ್ರವೇಶಕ್ಕೆ. ಅಲ್ಲಿದೆ ನೋಡಿ, ಅವನು ನಮ್ಮ ಕ್ಲಾಸ್ ವಿಕ್ಕಿ ಅಲಿಯಾಸ್ ವಿಕಾಸ್. ರಾತ್ರಿ ಕಾಮರ್ಸಲ್ಲಿ ಮಾಡಿದ ಆಟ ಇತ್ತು ಎಲ್ಲ ವರ್ಕ. ಏನು ನಿಮ್ಮ ಒಂದು ಅನಿಸಿಕೆ? ನಮ್ಮ ಎಲ್ಲ ಹಳೆ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ಕಾಲೇಜ್ ಫ್ರೆಂಡ್ಸ್. ನಿಮ್ಮ ಒಂದು ಮುಂಬು ಬಂದ ಹೋಯ್ತಾನೆ ಇವತ್ತು ಹೇಳತ್ತಿದ್ದ ಅವನ್ಕೋಯ್ನೆ ಅಂದರೆ ಅಷ್ಟು. ನಾನು ಗೈಸ್ ಮನೆ ಕಟ್ಟತಿ ಒಂದು ಬಿಫೋರ್ ಆಫ್ಟರ್ ಒಂದು ಫೋಟೋ ಹಾಕ್ಬೇಕು. ಹಿಂಗೆ ಶ್ರಮ ಹಾಕಿ ಅಲ್ಲೋ ಇಲ್ಲೋ ಕೂಡಿ ಸಾಲ ಮಾಡಿ ನಂಬಿಕೆ ಒಂದು ಗೂಡನ್ನು ಕಟ್ಕೊಂಡಿದ್ದಾನೆ. ಆ ಗೂಡಿನ ಗೃಹ ಪ್ರವೇಶಕ್ಕೆ ಇವತ್ತು ನಾವೆಲ್ಲರೂ ಬಂದಿರೋದು. ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ವಿದ್ಯದಾದಿತ್ಯ ಸಂಕಾಶಂ ಪೀತಮಾಸಂ ಸಮಚ್ಯುತಂ ನಂಗಿನೇ ಮಹಾಲಕ್ಷ್ಮೀ ನಮಃ. ಶಶಕ್ತಿ ಸಾಂಗ ಸಾಯುಧ ಸಮಾನ ಸಪರಿವಾರ ಸಹಿತ ಸರ್ವಾಲಂಕಾರಣಭೂಷಣಾಯೇ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಮಂತ್ರೈಃ ಪುಷ್ಪಾಂಜಲಿಂ ಸಮರ್ಪಯಾಮಿ. ಎಲ್ಲ ದೇವರಲ್ಲೂ ಪ್ರಾರ್ಥನೆ ಮಾಡಿ ದೇವರ ಮೇಲೆ ಹಾಕಿ ಸುಂದರಿಗೆ ನಮಸ್ಕಾರ ಮಾಡಿ. ಓಂ ಜ್ಞಾನಿ ಕಾಂತ ಬಾಬಾನಿ ಧರ್ಮಸ್ಯ ಅನೇದಾಸ್ತ್ರ ನಂದಾಸ್ತೆ ತ್ವಮೇವ ಶರಣಂ ನಮಃ. ಅನಾಥಾರಣ್ಯ ಭಾವೇನ ರಕ್ಷ ರಕ್ಷ ಪುರುಷೋತ್ತಮ. ಕಾವೇರಿಗೆ ಜಾತೋಯ ಕವಿನಾ ವಾಣಿ ಮಿಶ್ರಿತಾಂ ಮಯಾ ನಿಬೋಧಿತಂ ಭಕ್ತ್ಯಾ ಹಿದ್ಯೋಯಂ ಪ್ರತಿಗೃಹ್ಯತಾಂ. ಕಾವೇರಿಗೆ ಜಾತೋಯ ಕವಿನಾ ವಾಣಿ ಮಿಶ್ರಿತಾಂ ಮಯಾ ನಿಬೋಧಿತಂ ಭಕ್ತ್ಯಾ ಹಿದ್ಯೋಯಂ ಪ್ರತಿಗೃಹ್ಯತಾಂ. ಮಧ್ಯಮಿದಮಧ್ಯಂ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಪ್ರಾರ್ಥನಾ ಸಹಿತ ಮಾಂಸಕ್ಕೆ ಶ್ರವಣ ಮತ್ತೆ ಇವತ್ತು ಅಮಿತಂದ ಮಹಿಷಿ ವೇಷ ಇತ್ತ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ವಿನಂತಿ. ಅದು ಮಹಿಷಿ ಯಾರು? ಇವಳೆ ಮಹಿಷಿ ಇವತ್ತಿನ ಆಟದ. ಸರಿ ಮಾಡಿ ಹೇಳ, ಸರಿ ಬರಲ್ಲ ನಿಂದ ಸೌಂಡ್ ಬರ್ತದೆ. ಅದಕ್ಕೆ ಇವರು ಎಡಿಟ್ ಮಾಡಿ ಒಂದು ಬಂದೆ ಮನೆಯಾಗಾದ್ರೂ ಕರಿ. ಏ ಅಣ್ಣ ಅಂತ ಮಗು, ಏ ಮಗು, ನಾ ಎದ್ ಬತ್ತೀಗ ಮಗ ಅಣ್ಣ ಹೊಯ್. ನಾ ಕರ್ದು ಬರ್ತಾ ಇಲ್ಲ ಮಗ. ಮಗ ಗುದಲೆ ಯಾರನ್ನ
ಯಾರನ್ನು ಕರೆದಿದ್ದೀನಿ ಯಾರನ್ನು ಕರೆದಿದ್ದೆ ಕರಿ ಕರಿ ಓಯ್ ಮಗ ಮಗುವನ್ ಕರಿ ಮಗುವೆ ಸರ್ಬತ್ತ ಆಗಲಿಂದ ಕೇಂದಿದ್ದಲ್ಲ ನಮ್ಮ ನಿಮಗೆ ತರಿಸು ನಿಮಗೆ ದರ್ಶನ ಮುಂಚೆಲ್ಲ ಕಾಲೇಜ್ ಬಂಕ್ ಮಾಡಿ ತಿರುಗಾಡ್ತಿದ್ ನಾವು ಇವತ್ತು ಇಲ್ಲ ಕಣು, ಊಟದ ಬ್ರೇಕಲ್ಲಿ ಫಂಕ್ಷನ್ಗೆ ಬಂದ್ಬಿಟ್ಟಿದ್ದೀನಿ, ಅರ್ಜೆಂಟಾಗಿ ವಾಪಸ್ ಹೋಗ್ಬೇಕು, ಕೆಲಸ ಇದೆ, ಊಟ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಳ್ಬೇಡ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೀವಿ. ಲೈಫ್ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಲ್ವಾ? ಇಲ್ಲ ಇಲ್ಲ, ಜವಾಬ್ದಾರಿಗಳು ಲೈಫನ್ನು ಎಷ್ಟು ಬೇಗ ಚೇಂಜ್ ಮಾಡಿಸುತ್ತೆ ಅಲ್ವಾ? ಅಯ್ಯೋ ಮಾಡೋದು ಗೌಜ್ ಆಗ್ತದೆ. ಎಂತ ಬೇಡ ಬೇರೆ ಚಾನಲ್ ಇದ್ದವರು ನಮ್ಮ ಚಾನಲ್ಗೆ ಬರ್ತಿದ್ದಾರೆ. ಎಲ್ಲರಿಗೂ ಮಾತ್ಮೆ ಊಟ ರಾತ್ರಿ ಆಟ ಬಾಲಿ ಪ್ರಸನ್ನ ಲೈಕ್ ಬಂದಿದ್ದೀರ ನಾ ಲೈಕ್ ಬರ್ತು. ಅಯ್ಯೋ ರೂಢಿ ತರ ಹೆಂಗಾಯ್ತು ಇವತ್ತಿನ ಎಕ್ಸ್ಪೀರಿಯನ್ಸ್? ಸಂದೆ ಮೇಡಮ್ ಬಿಟ್ಟಿಲ್ಲ ಮರ ಮೇಡಮ್ ಅದಕ್ಕೆ ವಿಡಿಯೋ ಮಾಡಲಲ್ಲ ಮರ. ಹ್ಯಾಪಿ ಬರ್ಡೇ ಹೇಳಿ. ಹ್ಯಾಪಿ ಬರ್ಡೇ ಟು ಯಾರೊಬ್ರು ಹೇಳುದಿಲ್ಲ ಮರಿ. ಬ್ರೈಟ್ನೆಸ್ ಇಟ್ಕೋ. ಈಗ ಪೂರ್ತಿ ಹೇಳ ಅಷ್ಟೇ ಇಪ್ಪದು ಅಷ್ಟೇ ಹೌದಾ? ಆದರೂ ಈ ನಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡಿದಾಗ ನಂಗೆ ಅನ್ನಿಸ್ಲೇ ಇಲ್ಲಪ್ಪ, ಇವ್ರ ಜೊತೆ ನಾನು 2 ವರ್ಷ ಮಾತಾಡಲಿಲ್ವಾ, ಇವ್ರು ನನಗೆ 2 ವರ್ಷ ಸಿಗಲಿಲ್ವಾ ಅಂತ. ಯಾಕೆಂದರೆ ಅದೇ ಬಾಂಡಿಂಗ್, ಅದೇ ಕೇರಿಂಗ್ ಇವತ್ತು ಇತ್ತು. ಇದೇ ಅನ್ಸುತ್ತೆ ಫ್ರೆಂಡ್ಶಿಪ್ ಅಂದರೆ. ಆದರೂ ಒಂದೊಳ್ಳೆ ದಿನ ತುಂಬ ಚೆನ್ನಾಗಿ ಹೋಯಿತು. ಇನ್ಯಾವಾಗ ಇವರು ಹೀಗೆ ಸಿಗೋದು, ನಾವು ಹೀಗೆಲ್ಲ ಮಾತಾಡೋದು, ಹೀಗೆಲ್ಲ ಖುಷಿಯಾಗಿರೋದು ಗೊತ್ತಿಲ್ಲ. ಬಟ್ ನಿಮ್ಗೊಂದು ಹೇಳ, ಫ್ರೆಂಡ್ಸ್ ಅಂದರೆ ನಂಬಿಕೆ. ಆ ನಂಬಿಕೆನ ಉಳಿಸ್ಕೊಂಡು ಮೆಮೊರೀಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೆ ಈ ಟೈಮ್ ಬರಲ್ಲ, ಮತ್ತೆ ಹೇಳ್ತಿದ್ದೀನಿ, ಮತ್ತೆ ಈ ಟೈಮ್ ಬರಲ್ಲ. ಅಂತೂ ವಿಕ್ಕಿ ಮನೆಯದು ಗೃಹ ಪ್ರವೇಶ ಮುಗ್ದೇ ಹೋಯಿತು. ನಮ್ಮ ದಿನನೂ ನಮ್ಮ ಸ್ನೇಹಿತರ ಜೊತೆಗೆ ತುಂಬ ಚೆನ್ನಾಗಿ ಹೋಯಿತು. ಎಲ್ಲ ಫ್ರೆಂಡ್ಸು ಬಂದಿರಲಿಲ್ಲ, ಬಟ್ ಬಂದಿರೋರ ಜೊತೆ ತುಂಬ ಚೆನ್ನಾಗಿ ದಿನ ಹೋಯಿತು. ವಿಕ್ಕಿ ಮನೆ ಫಂಕ್ಷನ್ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ಮನೆಗೇನೆ. ಯಾಕೆಂದರೆ ಹೇಳಿದ್ನಲ್ಲ, ಜವಾಬ್ದಾರಿ, ಲಾಗಿನ್ ಆಗಬೇಕು ಮನೆಗೋಗಿ,